ಇದು ಜೈ ಕರ್ನಾಟಕ ವೇದಿಕೆಯವರು ಇಲ್ಲಿ ನಮ್ಮ ಯಾದಗಿರಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ನಗರ ಹಸಿರು ಕಾಮಗಾರಿಯಲ್ಲಿ ದುಬೈ ಗಿಡಗಳನ್ನ ಹಚ್ಚಿರೋ ಬಗ್ಗೆ ತೆರವುಗೊಳಿಸಲು ಅವರು ಮನವಿ ಕೊಟ್ಟಿರ್ತಾರೆ. ಆ ಮನವಿ ಪತ್ರವನ್ನು ಇದು ಮಾಡಿ ನಮ್ಮ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸ್ಪಷ್ಟನೆಗಾಗಿ ನಾವು ಬರೆದಿದ್ದೀವಿ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಮಗೇನು ನಿರ್ದೇಶನ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಯಾದಗಿರಿ ಮಟ್ಟದಲ್ಲಿ ಒಂದು ತಂಡವನ್ನು ರಚಿಸಿ ಆ ತಂಡದ ಏನು ವರದಿ ಬರ್ತದೆ ಆ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಿ ಹೇಳ್ಯಾರ. ನಾವೇನಪ್ಪ ಅಂತಂದ್ರೆ ಈಗ ಒಂದು ತಂಡ ರಚನೆ ಮಾಡಿದ್ದೇವೆ. ನಮ್ಮ ಉಪಅರಣ್ಯ ಸಂರಕ್ಷಣಾಧಿಕಾರಿಗಳು ಚೇತನ್ ಗಸ್ತಿ ಅವರು ಅಧ್ಯಕ್ಷರು, ಡಾಕ್ಟರ್ ಆದಮ್ ಪಟೇಲ್ ಇವರು ಪರಿಸರ ಅಧಿಕಾರಿಗಳು, ಆಮೇಲೆ ಡಾಕ್ಟರ್ ಡಿ ಕೆ ಪಾಟೀಲ್ ಪ್ರಾಧ್ಯಾಪಕರು, ಪ್ರೊಫೆಸರ್ ವಿಶ್ವವಿದ್ಯಾಲಯ ಬೀಗುಡಿ, ಆಮೇಲೆ ಸುನೀಲ್ ಕುಮಾರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬುರುದ್ದೀನ್ ವಲಯಾರಣ್ಯಾಧಿಕಾರಿಗಳು ಮತ್ತು ಭಾಗಣಗೌಡ ಸುರಪುರ ವಲಯಾರಣ್ಯಾಧಿಕಾರಿಗಳು, ರಾಹುಲ್ ವಲಯಾರಣ್ಯಾಧಿಕಾರಿ ಗುರುಮಟ್ಕರ್ ಇವ್ರಿಗೆ ತಂಡ ರಚಿಸಿದ್ದೇವೆ. ಈ ತಂಡ ರಚನೆ ಏನಪ್ಪ ಅಂತಂದ್ರೆ ಅವ್ರಿಗೊಂದು ತಿಂಗಳ ಒಳಗಾಗಿ ಅವರು ವರದಿ ಕೊಡ್ತಾರೆ. ಆ ವರದಿ ಬಂದ ಮೇಲೆ ವರದಿ ಏನು ಬರ್ತದೆ ಅದರಿಂದ ಏನು ಆಗ್ತದೆ ನೋಡ್ಕೊಂಡು ಕ್ರಮ ತಿಳಿಸಿ. ಈಗ ಇನ್ನು ದುಷ್ಪರಿಣಾಮ ಅಂತೂ ನಮ್ಮ ಗಮನಕ್ಕಂತೂ ಬಂದಿಲ್ಲ. ತಮ್ಮ ಗಮನಕ್ಕೆ ಏನಾದರೂ ಬಂದರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ, ಅದರ ಬಗ್ಗೆ ವಿಸ್ತೀರ್ಣವಾಗಿ ಇದು ಮಾಡಿ. ಸದ್ಯಕ್ಕಂತೂ ನಮ್ಗೆ ಯಾರೋ ಅದ್ರ ಬಗ್ಗೆ ದುಷ್ಪರಿಣಾಮ ಅಂತೂ ಯಾದಗಿರಿ ಆಗಿಲ್ಲ. ನಿಮ್ಗಂತೂ ಗೊತ್ತೇ ಅದ, ರಾಷ್ಟ್ರ ಮಟ್ಟದಾಗೆ ಯಾದಗಿರಿ ಕ್ಲೀನ್ ಏರ್ ಅಂತ ಬಂದವ. ಒಂದು ವೇಳೆ ಅದ್ರ ದುಷ್ಪರಿಣಾಮ ಇತ್ತಂದ್ರೆ ಈ ರೀತಿ ಬರ್ತಿದ್ದಿಲ್ಲ. ಅದನ್ನು ಅಧ್ಯಯನ ಮಾಡಿಕೊಂಡು ಅಧ್ಯಯನದ ಏನು ವರದಿ ಬರ್ತದೆ ಆ ವರದಿ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ನಿಮಗೇನಾದರೂ ಅಂಥವೇನೋ ಘಟನೆಗಳು ತಮ್ಮ ಇದಕ್ಕೆ ಬಂದಿತ್ತಂದ್ರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ, ಅದನ್ನು ನಾವು ಕ್ರಮ ಕೈಗೊಳ್ತೀವಿ.